SLV ಪ್ರಾರಂಭ ಮಾಡಬೇಕಾದ್ರೆ ನಾವು ಬರೀ 3 ಜನ ಮಾತ್ರ ಇದ್ದಿರೋದು. ಇವಾಗ 200 ಜನ ತನಕ ಬಂದಿದೆ. 16 ವರ್ಷ ಆಯ್ತು ಇವಾಗ SLV ಸಂಸ್ಥೆಗೆ. ಏನು ಪ್ರಾರಂಭ ಮಾಡಬೇಕಾದ್ರೆ ಇದ್ದವರ ಅವರು ಕೂಡ ಈಗ ನನ್ನ ಜೊತೆ ಇದ್ದಾರೆ. SLV ಅನ್ನುವಂಥ ಬ್ರ್ಯಾಂಡ್ ಜನರಿಗೆ ಇಷ್ಟ ಆಗೋದಕ್ಕೆ ಏನು ಅದರ ಹಿಂದಿನ ಒಂದು ಶಕ್ತಿ ಅಂತ ಅಂದರೆ ಕ್ವಾಲಿಟಿ, ನಮ್ಮ ಸರ್ವಿಸ್. 1500 ವಿದ್ಯಾಸಂಸ್ಥೆಗೆ ಅದರ ಮೇಲ್ಪಟ್ಟು ನಾವು ಬುಕ್ ಸಪ್ಲೈ ಇದೆ. ನಮ್ಮದು ಹೋಲ್ಸೇಲ್ ಡಿವಿಷನ್ ಇದೆ. SLV ಬುಕ್ ಏಜೆನ್ಸೀಸ್, ಇದು ರಿಟೇಲ್ ನಮ್ಮದು SLV ಬುಕ್ ಹೌಸ್. ಈವನ್ ಏಜೆನ್ಸಿನಲ್ಲೂ ಕೂಡ ನಮಗೆ ಅದಕ್ಕೆ ಅದರದೇ ಆದ ಒಂದು ಟೀಮ್ ಇದೆ. ಬುಕ್ ಹೌಸ್ ಬೇರೆ ಟೀಮ್ ಇದೆ. ಎಲ್ಲರೂ ಇಷ್ಟಪಟ್ಟು ಪ್ರತಿ ಮೌತ್ ಟಾಕಿಂದ ಹೋಗಿದ್ದಾವೆ. SLV ಪ್ರಾಡಕ್ಟ್ ಚೆನ್ನಾಗಿದೆ, ನಾವು ಅಲ್ಲಿಂದ ಬೈ ಮಾಡ್ಬೋದು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಒಂದು ಮಾತಿದೆ. ದೇಶವನ್ನಂತೂ ಸುತ್ತಬಹುದು, ಕೋಶವನ್ನು ಅಂದರೆ ಪುಸ್ತಕವನ್ನು ಓದೋದಕ್ಕೆ ಯಾರಿಗೆ ಸಮಯ ಇದೆ ಹೇಳಿ? ಆದರೆ ದೇಶವನ್ನು ಸುತ್ತುವುದರ ಜೊತೆಗೆ ಕೋಶವನ್ನು ಓದಿದರೆ ಮಾತ್ರ ನಮ್ಮ ಜ್ಞಾನ ಭಂಡಾರ ಹೆಚ್ಚುತ್ತೆ ಅನ್ನೋದನ್ನು ನಾವೆಲ್ಲ ಕೂಡ ನೆನಪಲ್ಲಿಟ್ಕೊಳ್ಬೇಕು. ಅದಕ್ಕೆ ಬೇಕಾಗಿಯೇ ಕೋಶವನ್ನು ಓದಿ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಬೇಕಾಗಿ ಕರ್ನಾಟಕದ ಅತಿ ದೊಡ್ಡ ಪುಸ್ತಕಗಳ ಮಳಿಗೆ SLV ಬುಕ್ ಹೌಸ್ ನಮ್ಮ ಪುತ್ತೂರಿಗೆ ಆಗಮಿಸಿದೆ. ಆಲ್ರೆಡಿ ಈ ಒಂದು ಸಂಸ್ಥೆಯ 9 ಬ್ರ್ಯಾಂಚ್ಗಳು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿದೆ. ಈಗಾಗಲೇ 1500ಕ್ಕಿಂತಲೂ ಅಧಿಕವಾಗಿರುವಂತಹ ಕಾಲೇಜು, ಸ್ಕೂಲ್ಗಳಿಗೆ ಈ ಒಂದು ಸಂಸ್ಥೆಯ ಬುಕ್ಗಳನ್ನು ಕೊಡ್ತಾ ಇದೆ. ಅಲ್ಲಿ ವಿದ್ಯಾರ್ಜನೆಯನ್ನು ಪಡೆದುಕೊಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಪುತ್ತೂರಿಗೆ SLV ಬುಕ್ ಹೌಸ್ ಬಂದಾಗ ಇಲ್ಲಿ ಸಿಗುವಂಥ ಪ್ರತಿಯೊಂದು ವಿಚಾರಗಳ ಬಗ್ಗೆ ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅನ್ನೋದೇ ಇವತ್ತಿನ ವಿಡಿಯೋದ ವಿಶೇಷ. ಹಾಗಿದ್ರೆ SLV ಬುಕ್ ಹೌಸ್ ಪುತ್ತೂರಿನಲ್ಲಿ ಪ್ರಾರಂಭವಾದಾಗ ಹೇಗಿದೆ ಇದರ ಒಳಭಾಗದ ವೈಬ್ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ನಾನು ಪುತ್ತೂರಿನಲ್ಲಿ ಒಂದು ದಿನಕ್ಕಿಂತ ಹಿಂದೆ ಒಂದು ವಿಡಿಯೋವನ್ನು ಹಾಕಿದ್ದೆ. SLV ಬುಕ್ ಹೌಸ್ ನಮ್ಮ ಪುತ್ತೂರಿಗೆ ಬರ್ತಾ ಇದೆ ಅಂತ. 10 ಕಡೆಗಳಲ್ಲಿ ಇವರದ್ದೇ ಒಂದು ಬ್ರ್ಯಾಂಚ್ಗಳು ಇರುವ ಕಾರಣದಿಂದ ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ದೊಡ್ಡ ಮಟ್ಟದ ಸಹಕಾರಗಳು, ಬುಕ್ ಆಗಿರ್ಬೋದು, ಸ್ಟೇಷನರಿ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಐಟಮ್ಸ್ಗಳಾಗಿರ್ಬೋದು ಅಥವಾ ಟಾಯ್ಸ್ ಆಗಿರ್ಬೋದು, ಇದರ ಮೂಲಕ ಉಪಕಾರಿಯನ್ನು ಕೊಡ್ತಾ ಇದೆ. ಆದರೆ ಹುಟ್ಟೂರಿಗೆ ಬಂದು SLV ಬುಕ್ ಹೌಸನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥದ್ದು ದಿವಾಕರ್ ದಾಸ್ ಅವರ ಒಂದು ದೊಡ್ಡ ಕನಸಾಗಿತ್ತು. ಕಳೆದ ವರ್ಷ ಇವರು ಪುತ್ತೂರಿನ ಮಹಾಲಿಂಗೇಶ್ವರ ಅಂದರೆ 2025 ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಬಹಳ ದೊಡ್ಡ ಹೂವಿನ ಅಲಂಕಾರವನ್ನು ಮಾಡಿದ್ರಿ. ಆ ಪುತ್ತೂರಿನ ಮಹಾಲಿಂಗೇಶ್ವರ ಎಷ್ಟು ವೇಗವಾಗಿ ನಿಮಗೆ ಈ ಪುತ್ತೂರಿನಲ್ಲಿ ನಿಮ್ಮ ಕನಸನ್ನು ನನಸು ಮಾಡೋದಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳುವಂಥದ್ದು ನಾವಿಲ್ಲಿ ನೆನಪು ಮಾಡಿಕೊಳ್ಬೋದು ಸರ್. ಹಾಗೆಯೇ ಕೇವಲ ಇವರು ಒಂದು ವ್ಯಾಪಾರ ಉದ್ಯಮವನ್ನು ಮಾತ್ರ ಮಾಡ್ತಾ ಇಲ್ಲ, ಇವರ ಬಗ್ಗೆ ಇರುವಂಥ ಒಂದು ಅಪಾರವಾದ ಗೌರವದಿಂದ ಒಂದು ಸಣ್ಣ 2 ವಿಚಾರಗಳನ್ನು ಹೇಳ್ತೇನೆ. ಕೊಡುಗೈ ದಾನಿಯಾಗಿ ಸಾಮಾಜಿಕವಾಗಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸಹಾಯ ಹಸ್ತವನ್ನು ಕೊಡ್ತಕ್ಕಂತಹ ದಿವಾಕರ ದಾಸ್ ಅವರು, ಅದರ ಜೊತೆಗೆ ಅದೆಷ್ಟು ದೇವಸ್ಥಾನಗಳಿಗೆ ಬೇಕಾಗಿರುವಂತಹ ದೊಡ್ಡ ದೊಡ್ಡ ಮಟ್ಟದ ಸಹಕಾರವನ್ನು ತನ್ನಿಂದಾಗುವಂಥ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಅದೆಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಕಲಿಯುವಿಕೆಗೆ ಬೇಕಾಗಿರುವಂತಹ ವಿಚಾರದಲ್ಲಿ ಉಚಿತ ಶಿಕ್ಷಣವನ್ನು ಕೊಡೋದಕ್ಕೆ ಅವರು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಮಗೆ ಆ ಭಗವಂತ ರಿಟರ್ನ್ ಆಗಿ ಇಂತಹ ಸಂಸ್ಥೆಗಳನ್ನು ಇವತ್ತು 10 ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪುತ್ತೂರಿನಲ್ಲಿ ನಮ್ಮ ಹುಟ್ಟೂರಿನಲ್ಲಿ SLV ಬುಕ್ ಹೌಸ್ ಬಂದಿದೆ. ಎಷ್ಟು ಹ್ಯಾಪಿ ಆಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಿದೆ. ನಿರೀಕ್ಷೆಗೂ ಮೀರಿ ಇವತ್ತಿನ ಈ ಒಂದು ಕ್ರೌಡ್ ನೋಡಿದರೆ
ಒಂದು ನಮಗೆ ಏನು ಈ ಜನ ಇವತ್ತು ಏನು ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ನನಗೆ ತುಂಬ ಖುಷಿಯಾಗಿದೆ. ಏನಕ್ಕೆ ಅಂತಂದರೆ ನಾನು ಇಷ್ಟು ಜನ ಬಂದು ನನಗೆ ಆಶೀರ್ವಾದ ಮಾಡ್ತಾನೆ ನಮ್ಮ ನಿರೀಕ್ಷೆನೇ ಇರಲಿಲ್ಲ. ಬೆಳಿಗ್ಗೆ ಸಾಧಾರಣ 8:30 ಪ್ರಾರಂಭ ಆದದ್ದು, ಇವಾಗಲೂ ಕೂಡ ನನಗೆ ಜನ ಬರ್ತಾನೇ ಇದ್ದಾರೆ. ನನ್ನ ಆತ್ಮೀಯರಿರಲಿ, ನಾನು ಬಿಗಿನಿಂಗಿಂದ ಯಾರು ನನ್ನನ್ನು ಎತ್ತಿ ಹಿಡಿದಿದ್ದಾರ, ಇವಾಗ ಸುಧಾನ ಶಾಲೆಯ ಅರವಿಂದ್ ಸಾರ್ ಇರ್ಬೋದು, ಪೀಟರ್ ಸಾರ್ ಇರ್ಬೋದು, ವಿವೇಕಾನಂದ ವಿದ್ಯಾಸಂಸ್ಥೆಯ ಪ್ರಭಾಕರ್ ಭಟ್ ಆಗಿರ್ಬೋದು, ಇವನ್ ವಿಠ್ಠಲ್ JCಯ ಪ್ರಾನ್ಸಿಪಾಲ್ರು ಇರ್ಬೋದು, ಎಲ್ಲ ನಾನು ಆಲ್ಮೋಸ್ಟು ನನ್ನ ಬಿಗಿನಿಂಗಿಂದ ಯಾರ್ಯಾರಿಗೆ ನನ್ನ ಪರಿಚಯ ಇದೆಯಾ ಎಲ್ಲ ಬಂದು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. KVG ಇವರು RP ಸಾರ್ ಮಗ ಕೂಡ KVG ಕೂಡ ನನಗೆ ಸಾಧಾರಣ 20 ವರ್ಷದಿಂದ ನನಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಅವರೇನೋ ರೇಣುಕಾ ಪ್ರಸಾದ್ ಸರ್ ಮತ್ತು ಜ್ಯೋತಿ ಮೇಡಮ್ ಬರ್ತೀನಿ ತಂದಿದ್ದರು, ಆದರೂ ಕೂಡ ಯಾವುದೋ ಒಂದು ಇದರಲ್ಲಿ ಬರೋಕ್ಕಾಗಲಿಲ್ಲ. ಅವರ ಮಗ ಬಂದು ನನಗೆ ಆಶೀರ್ವಾದ ಮಾಡಿದ್ದಾನೆ. ಅದೇ ರೀತಿ ಎಲ್ಲ ಶಾಲೆಯವರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ ರಿಯಲಿ. ಓಕೆ, ನಾನು ಒಂದು ಕೇಳೋದು, ಪುತ್ತೂರಿನಲ್ಲಿ ಹೊರಗಿನ ಜಾಗದ ಜನರು ಬಂದರೂ ಕೂಡ ಮಹಾಲಿಂಗೇಶ್ವರ ಕೈ ಬಿಡೋದಿಲ್ಲ, ಕೈ ಹಿಡಿದು ಎತ್ತಿ ನಡೆಸ್ತಾರೆ. ನಿಮ್ಮ ಈ ಒಂದು ಲೈಫ್ನಲ್ಲಿ ಆ ಮಹಾಲಿಂಗೇಶ್ವರನ ಶಕ್ತಿ ಎಷ್ಟಿದೆ ಮತ್ತು ಯಾವ ರೀತಿ ನೆನಪಿಸಿಕೊಳ್ತೀರಾ ಅಂತ ಇವತ್ತು? ಮಹಾಲಿಂಗೇಶ್ವರನ ಬಗ್ಗೆ ಅಪಾರವಾದ ಭಕ್ತಿ ನಮಗೆ. ಅಂದರೆ ನಾನು ಕಾಲೇಜಿಗೆ ಬಂದು ಆವಾಗಲೂ ಕೂಡ ನಾನು ಮಹಾಲಿಂಗೇಶ್ವರನ ಇಲ್ಲಿ ಬರ್ತಿದ್ದೆ. ಇತ್ತೀಚೆಗೆ ನಾನು ಲಾಸ್ಟ್ ಟೈಮ್ ನಾನು ಕೇಳ್ತಿದ್ದೆ, ನನಗೊಂದು ಹೂವಿನ ಅಲಂಕಾರ ಮಾಡುವಂಥ ಒಂದು ಅವಕಾಶ ಮಾಡಿಕೊಡಿ ಅಂತ. ಲಾಸ್ಟ್ ಜಾತ್ರಾ ಟೈಮಲ್ಲಿ ನಾನು ಹೂವಿನ ಅಲಂಕಾರಕ್ಕೆ ನನಗೆ ಅವಕಾಶ ಸಿಕ್ತು ಮಾಡಲಿಕ್ಕೆ. ಅವಕಾಶ ಸಿಕ್ಕಿ ಈಗ ಇತ್ತೀಚೆಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಒಬ್ಬರು ಈ ಪ್ರಾಯದವರು ಏಜ್ ಅವರು ಬಂದು ಹೇಳಿದರು, ನನಗೆ ಕೂಡ ಅವ್ರದ್ದು ಪರಿಚಯ ಇಲ್ಲ ಆ್ಯಕ್ಚುಲಿ, ಮಹಾಲಿಂಗೇಶ್ವರ ಟೆಂಪಲಲ್ಲಿ ನೀವು ಹೂವಿನ ಅಲಂಕಾರವನ್ನು ಮಾಡಿಸಿದ್ರಲ್ಲ ಅಂತಂದ್ರೆ, ನಿಮಗೆ ಒಂದು ಒಳ್ಳೆ ಜಾಗ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಅಂದರೆ ನನಗೆ ಅವ್ರ ಪರಿಚಯ ಇಲ್ಲ. ಅವರ ಬಾಯಲ್ಲಿ ಈ ಥರ ಮಾತು ಬಂತು. ಅಂದರೆ ಸಂಪೂರ್ಣ ಮಹಾಲಿಂಗೇಶ್ವರನ ಆಶೀರ್ವಾದ SLVಗೂ ನಮಗೂ ಇದೆ ಅಂತ ನನಗೆ ಗ್ಯಾರಂಟಿ ಆಯಿತು. ಅಂದರೆ ಮಹಾಲಿಂಗೇಶ್ವರನ ಪವರ್ ಏನಿದೆ, ಮಹಾಲಿಂಗೇಶ್ವರ ಯಾವಾಗ ಕೊಡಬೇಕು. ಇವಾಗ ನೋಡಿ, ನಾನು ಎಷ್ಟೋ ವರ್ಷದಿಂದ ನನ್ನ ಕನಸಿತ್ತು, ನಾನು ಇಲ್ಲೊಂದು ಶಾಪ್ ಮಾಡಬೇಕು ಅಂತ. ನಾನು ಹುಡುಕ್ತಿದ್ದೆ, 4-5 ವರ್ಷದಿಂದಲೂ ಹುಡುಕ್ತಿದ್ದೆ. ನನಗೆ ಸರಿಯಾದ ಒಂದು ಪ್ಲೇಸ್ ಸಿಕ್ಕಿಲ್ಲ. ನಾನು ಇದೇ ರೀತಿ ಲಾಸ್ಟ್ ಟೈಮ್ ನಾನು ಇನ್ನೊಂದು ಲಾಸ್ಟ್ ಜಾತ್ರೆಗೆ ಮಾಡಿಸಿರೋದು ನಾನು. ಇವಾಗ ನನಗೆ 6 ತಿಂಗಳೊಳಗಡೆ ಈ ಪ್ಲೇಸ್ ಕೊಟ್ಟಿದ್ದಾನೆ. ತುಂಬ ಸಂತೋಷ ಇದೆ, ಅಪಾರವಾದ ಭಕ್ತಿ ಇದೆ. ಇನ್ನೂ ಕೂಡ ನಮ್ಮ ಈ ಸಂಸ್ಥೆಗೆ ಪುತ್ತೂರು ಒಡೆಯ ಮಹಾಲಿಂಗೇಶ್ವರನದು ಆಶೀರ್ವಾದ ಇದ್ದೇ ಇರುತ್ತೆ ಅಂತೇಳಿ. ಎಸ್ ಸರ್, ಖಂಡಿತ ನಾನು ಕೂಡ ಅದನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಈಗ ನಾವು ಮೈನ್ ಪಾಯಿಂಟಿಗೆ ಬರೋಣ. SLV ಅಂದರೆ ಏನು, ಯಾವಾಗ ಪ್ರಾರಂಭ ಮಾಡಿದ್ರಿ, ಎಷ್ಟು ಜನರನ್ನು ನಿಮ್ಮ ಸಂಸ್ಥೆಯ ಒಳಭಾಗದಲ್ಲಿ ಇರಿಸಿಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರಿ, ನೀವು ಹೆಜ್ಜೆಯನ್ನು ಇಡಬೇಕಿದ್ರೆ ಬೇಕಾದಷ್ಟು ಆಸ್ತಿ ಹಣ ಎಲ್ಲ ಇದ್ದು ನೀವು ಪ್ರಾರಂಭ ಮಾಡಿದ್ರಾ, ಅಥವಾ ಝೀರೋದಿಂದ ನೀವು ಎದ್ದು ಬಂದು ಇವತ್ತು ಈ ಒಂದು ಹಂತದಲ್ಲಿ ಇರೋದು ಹೇಗೆ ಅಂತ? ಆ್ಯಕ್ಚುಲಿ SLV ಪ್ರಾರಂಭ ಮಾಡಬೇಕಾದ್ರೆ ನಾವು ಬರೀ 3 ಜನ ಮಾತ್ರ ಇದ್ದಿರೋದು. ಸಣ್ಣ ಸಂಸ್ಥೆಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದೋ. SLVನಲ್ಲಿ 3 ಜನರಿಂದ ಇವಾಗ 200 ಜನ ತನಕ ಬಂದಿದೆ. ಓಕೆ, ಸೂಪರ್. ಈ SLV 16 ವರ್ಷ ಆಯ್ತು ಇವಾಗ SLV ಸಂಸ್ಥೆಗೆ. ಈ SLVನಲ್ಲಿ ನಾವು ಏನು ಪ್ರಾರಂಭ ಮಾಡಬೇಕಾದ್ರೆ ಅವರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅದೊಂದು ಇದು. ಮತ್ತು ನಮ್ಮ ಉದ್ದೇಶ ಹೇಗಿತ್ತು ಅಂತಂದರೆ, ನಾನು ದುಡ್ಡು ಮಾಡಬೇಕು, ನಾನು ಹಣವನ್ನು ಆ ಥರ ನಾನು ಯಾವುದೇ ರೀತಿಯ ಯೋಚನೆ ಇಲ್ಲದೆ ಮಾಡಿದ್ದೆ ಈ ಬಿಸ್ನೆಸ್ಸು. ನಾನು ಯಾವ ರೀತಿ ಹೋದೆ ಅಂದರೆ, ನನ್ನ ಕೆಲಸ ನಾನು ಮಾಡಬೇಕು. ನನ್ನ ಕೆಲಸ ಅಂದರೆ ನಾನು ದುಡಿಬೇಕು, ಅದರಷ್ಟಕ್ಕೆ ಹೋಗ್ಬೇಕು. ನಾನು ಚಿಂತನೆಯೇ ಮಾಡಿಲ್ಲ. ನಾನು ಇವಾಗಲೂ ಅಷ್ಟೇ, ನಾನು ಏನಾದರೂ ಮುಂದಕ್ಕೆ ನಾನು ಇನ್ನೂ ಸಂಸ್ಥೆ ತೆಗಿಬೇಕು, ಇನ್ನೂ ಬ್ರ್ಯಾಂಚ್ ತೆಗಿಬೇಕು ಅಂತ ನಾನು ಯೋಚನೆ ಮಾಡಲ್ಲ. ಪ್ರತಿ ವರ್ಷ ತನ್ನಷ್ಟಕ್ಕೆ ಅದು ಆಗ್ತಾಯಿದೆ. ಅಂದರೆ ಯೋಚನೆ ಮಾಡೋದು, ಇವಾಗಲೇ ನಾನು ಈ ಸಂಸ್ಥೆ ಬಂದು ಹೇಳ್ತಾರೆ ಇನ್ನೊಂದು 50 ಮಾಡು, ಇನ್ನು 60 ಮಾಡು ಅಂತ. ಆ ಥರ ಇಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ಪೇ ಹೋಗ್ತಿದ್ದೀವಿ. ನನ್ನ ಏನು ಚಿಂತನೆ ಇದೆ ಅಂತಂದರೆ, 4 ಜನರಿಗೆ ಒಳ್ಳೆಯದಾಗಲಿ, 4 ಜನಕ್ಕೆ ಉದ್ಯೋಗ ಸಿಗಲಿ, ಅದೇ ಥರ ಸ್ಲೋ ಆಗಿ ಸಂಸ್ಥೆ ಬೆಳೀಲಿ ಅಂತಲೇ ಇದೆ. ಓಕೆ, ಅಂದರೆ ಈ SLV ಮುಖಾಂತರವಾಗಿ ಇಲ್ಲಿ ದುಡ್ಡು ಮಾಡೋದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಒಂದು ಅರ್ಥದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ದಿಶೆಯಲ್ಲಿ ಇದು ಶೈಕ್ಷಣಿಕವಾಗಿರುವಂಥ ಶಿಕ್ಷಣದ ಒಂದು ದಾನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ನಾವು ಒಪ್ಪಿಕೊಳ್ಬೋದಾಗಿದ್ದಲ್ವ ಸರ್? ಯಾಕೆ ಇವತ್ತು ನೋಡಿ 16 ವರ್ಷಗಳಿಂದ ಇಂಥ ಒಂದು ಸಂಸ್ಥೆ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇದೆ ಅಂತ ಹೇಳಿದಾಗ, ಇಲ್ಲಿ ಜಾತಿ ಧರ್ಮ ಪಕ್ಷ ಬಣ್ಣ ಎಲ್ಲವನ್ನ ಮರೆತು ಎಲ್ಲ ಗ್ರಾಹಕರು ಬರ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಈ ಒಂದು ಬ್ರ್ಯಾಂಡ್ SLV ಅನ್ನುವಂಥ ಬ್ರ್ಯಾಂಡ್ ಜನರಿಗೆ ಇಷ್ಟ ಆಗೋದಕ್ಕೆ ಏನು ಅದರ ಹಿಂದಿನ ಒಂದು ಶಕ್ತಿ ಅಂತ? ಅಂದರೆ ಕ್ವಾಲಿಟಿ, ನಾವು ನಮ್ಮ ಸರ್ವಿಸ್, ನಾವು
1500 ವಿದ್ಯಾಸಂಸ್ಥೆಗೆ ಅದರ ಮೇಲ್ಪಟ್ಟು ನಾವು ಬುಕ್ ಸಪ್ಲೈ ಇದೆ. ನಮ್ಮದು ಹೋಲ್ಸೇಲ್ ಡಿವಿಷನ್ ಇದೆ, SLV ಬುಕ್ ಏಜೆನ್ಸೀಸ್. ಇದು ರಿಟೇಲ್ ನಮ್ಮದು SLV ಬುಕ್ ಹೌಸು. ಈವನ್ ಏಜೆನ್ಸಿನಲ್ಲೂ ಕೂಡ ನಮಗೆ ಅದಕ್ಕೆ ಅದರದೇ ಆದ ಒಂದು ಟೀಮ್ ಇದೆ. ಬುಕ್ ಹೌಸ್ಗೆ ಬೇರೆ ಇದೆ, ಬುಕ್ ಹೌಸ್ ಬೇರೆ ಟೀಮ್ ಇದೆ. ಈ ಏಜೆನ್ಸಿನಲ್ಲಿ ಕೂಡ ನಾವು ನಮ್ಮ ಸಂಸ್ಥೆಗೆ ಯಾಕೆ ಜನರ ಆಶೀರ್ವಾದ ಮಾಡಿರು ಅಂತಂದರೆ ಒಂದು ಸರ್ವಿಸ್ ನಾವು ಮತ್ತು ಕ್ವಾಲಿಟಿಯಾದಂಥ ಪ್ರಾಡಕ್ಟ್ ಕೊಟ್ಟಿದ್ದೀವಿ ನಾವು. ಈವನ್ ನೋಟ್ಬುಕ್ SLV ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಆ ಪ್ರಾರಂಭ ಮಾಡಿ ಅಂದರೆ ನೋಟ್ಬುಕ್ಸು ನಿಮಗೆ ಈ ರೇಟ್ಗಳು ಅದರ ಪೇಪರ್ ಕ್ವಾಲಿಟಿ ಎಲ್ಲ ಮತ್ತು ರೇಟ್ ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ನಾವೇನು ಮಾಡಿದ್ದೀವಿ, ಯಾವ ಲಾಭ ಕಡಿಮೆ ಇದ್ರೂ ಪರವಾಗಿಲ್ಲ, ಆ ಕ್ವಾಲಿಟಿನ ನಾವು ಕಾಂಪ್ರಮೈಸ್ ಇಲ್ಲ. ಒಳ್ಳೆ ಕ್ವಾಲಿಟಿ ಪೇಪರ್ ತೊಗೊಂಡೋಗಿ ಒಂದೇ ಕ್ವಾಲಿಟಿ ನಾವು ಮಾಡ್ತಿರೋದು. SLVನಲ್ಲಿ ಒಂದೇ ಕ್ವಾಲಿಟಿ ಇದೆ. ಅಂದರೆ ಯಾವುದು ಇವಾಗ ಮಾರ್ಕೆಟಲ್ಲಿ ಯಾವುದೇ ಕಂಪ್ಲೇಂಟ್ ಬರೋದನ್ನ ಆ ಪೇಪರನ್ನೇ ನಾವು ತೊಗೊಳ್ಳೋದು. ಎಲ್ಲರೂ ಇಷ್ಟಪಟ್ಟು ಪ್ರತಿ ಮೌತ್ ಟಾಕಿಂದ ಹೋಗಿದೆ SLV ಪ್ರಾಡಕ್ಟ್ ಚೆನ್ನಾಗಿದೆ, ನಾವು ಅಲ್ಲಿಂದ ಬೈ ಮಾಡ್ಬೋದು. ಆ ಥರದ ಮಟ್ಟದಲ್ಲೇ ನಾವು ಬಿಸ್ನೆಸ್ನ ಮಾಡಿದ್ದೀವಿ. ಅದಕ್ಕೆ ಎಲ್ಲರೂ ಇವಾಗ ಪ್ರತಿ ವರ್ಷ ನಮಗೆ ಒಂದು 60ರಿಂದ 70 ಸ್ಕೂಲ್ ಆ್ಯಡ್ ಆಗಿ ಹೋಗ್ತಾ ಇರ್ತದೆ. ಹೌದು, ಅದು ಮೌತ್ ಟಾಕ್. ಕೆಲವೊಂದು ನಮಗೆ ಬಿಜಾಪುರ, ರಾಯಚೂರು, ಗುಲ್ಬರ್ಗ ಆ ಕಡೆಯಿಂದಲೂ ನಮಗೆ ಆರ್ಡರ್ ಬರ್ತಾ ಇದೆ. ಹಾಗಿದ್ರೆ ಕರ್ನಾಟಕದ ನಂಬರ್ 1 ಬುಕ್ಗಳನ್ನು ಮಾರಾಟ ಮಾಡ್ತಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳುವಂಥದ್ದು ಟ್ಯಾಗ್ ಸುಮ್ಮನೆ ಹಾಕಿಲ್ಲ, ಜನರಿಂದ ವಿಶ್ವಾಸಕ್ಕೆ ಒಳಪಟ್ಟು ಅವರು ಇಷ್ಟಪಟ್ಟಿರುವ ಕಾರಣದಿಂದ ಕರ್ನಾಟಕದ ನಂಬರ್ 1 ಅತಿ ದೊಡ್ಡ ನಮ್ಮ ಸಂಸ್ಥೆ ಇವಾಗ ಪುತ್ತೂರಿಗೆ ಬಂದಿದೆ ಅಂತ ನಾವು ಹೇಳಿದ್ದೀವಿ. ಅದನ್ನು ಪುತ್ತೂರಿನ ಜನ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಹಾಗಿದ್ರೆ ಇಲ್ಲಿ ಎಲ್ಲ ನಿಮಗೆ ಬೇಕಾಗಿರುವಂಥ ಆಲ್ರೆಡಿ ಹೇಳಿರುವ ಹಾಗೆ ಬುಕ್ಸ್ ಇದೆ, ಟಾಯ್ಸ್ ಇದೆ, ಸ್ಟೇಷನರಿ ಇದೆ, ಸ್ಪೋರ್ಟ್ಸ್ ಐಟಮ್ಸ್ಗಳಿದೆ. ಹೀಗೆ ಬೇರೆ ಬೇರೆ ಒಂದು ಮನೆಯಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮಗೆ ಒಳ್ಳೆಯ ಸಾಹಿತ್ಯಗಳನ್ನು ಕೊಡುವಂಥ ಸಂಸ್ಥೆ ಇದು. ಒಂದು ಸಲ ವಿಸಿಟ್ ಮಾಡಿ. ನಮ್ಮ ಪುತ್ತೂರಿನ ನಗರದಲ್ಲೇ ಪ್ರಾರಂಭವಾಗಿದೆ, ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಾಗಿರುವಾಗ ನಿಮಗೆಲ್ಲ ಕೂಡ SLV ಕಡೆಯಿಂದ ಸ್ವಾಗತ ಸರ್. ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಈ ಒಂದು ಶಾಂತ ಸ್ವಭಾವ, ನಿಮ್ಮ ನಗುಮಗುವೇ ಗ್ರಾಹಕರನ್ನು ಮಾತ್ರ ಅಲ್ಲ ಎಲ್ಲರೂ ಕೂಡ ನಿಮ್ಮನ್ನು ಪ್ರೀತಿಸುವಂತೆ ಮಾಡ್ತಾ ಇದೆ. ಸೊ ಇನ್ನಷ್ಟು ದೇವರು ನಿಮಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಡಲಿ ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹಾಗಿದ್ರೆ ನೋಡಿದ್ರಲ್ಲ, ಪುತ್ತೂರಿಗೆ ಬಂದಿರುವಂಥ SLV ಬಹಳ ಗೋಲ್ಡನ್ ಸ್ಪೂನ್ನಲ್ಲಿ ಫೀಡ್ ಮಾಡಿಕೊಂಡು ಅದರ ಓನರ್ ಈ ಒಂದು ಸಂಸ್ಥೆಯನ್ನು ಕಟ್ಟಿಲ್ಲ. ಕೇವಲ 3 ಜನರಿಂದ ಪ್ರಾರಂಭ ಮಾಡಿರುವಂಥ ಸಂಸ್ಥೆ ಇವತ್ತು 200 ಮಂದಿ ಉದ್ಯೋಗವನ್ನು ಪಡೆದುಕೊಳ್ತಿರುವಂಥ ಅತಿ ದೊಡ್ಡ ಕರ್ನಾಟಕದ ಸಂಸ್ಥೆಯಾಗಿದೆ. ಹಾಗಿರುವಾಗ 1500ಕ್ಕಿಂತಲೂ ಅಧಿಕವಾಗಿರುವಂಥ ಸ್ಕೂಲ್ ಕಾಲೇಜಸ್ಗಳಿಗೆ ಬುಕ್ಕನ್ನು ಸಪ್ಲೈ ಮಾಡ್ತಿರುವಂಥ ಈ ಸಂಸ್ಥೆಯೇ ಕ್ವಾಲಿಟಿಯ ಮುಖಾಂತರವಾಗಿ ಜನರ ಮನಸ್ಸನ್ನು ಗೆದ್ದಿದೆ. ನೀವು ಕೂಡ ಬನ್ನಿ, ಪುತ್ತೂರಿನ ನಗರದಲ್ಲಿರುವಂಥ ಈ ಸಂಸ್ಥೆಯಿಂದ ನಿಮಗೆ ಬೇಕಾಗಿರುವಂಥ ಇಲ್ಲಿರುವ ಯಾವುದೇ ಐಟಮ್ಸನ್ನು ಪರ್ಚೇಸ್ ಮಾಡಿ. ಅಪ್ ಟು 40% ಆಫರನ್ನು ಕೂಡ SLV ನಮಗೋಸ್ಕರ ಕೊಡ್ತಾ ಇದೆ. ಸೊ SLVಗೆ ಪ್ರೀತಿಯಿಂದ ಪುತ್ತೂರಿಗೆ ಸ್ವಾಗತವನ್ನು ಮಾಡಿಕೊಳ್ತಾ ನಮ್ಮೆಲ್ಲರ ಮುಂದಿನ ದಿನದ ವ್ಯಾಪಾರಗಳು, ಶಿಕ್ಷಣಕ್ಕೆ ಬೇಕಾಗಿರುವಂಥ ಪುಸ್ತಕಗಳಾಗಿರ್ಬೋದು, ಈ ಥರ ಎಲ್ಲ ಚಟುವಟಿಕೆಗಳು SLV ಜೊತೆಗಿರಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.